ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು GPSTRಗೆ ಪ್ರಿಪೇರ್ ಆಗ್ತಿರ್ತಕ್ಕಂತಹ ಎಲ್ರಿಗೂ ಯೂಸ್ ಆಗುವಂತಹ ಒಂದು ವಿಡಿಯೋ ಆಗಿದೆ. ಹೊಸ C&Rನಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ, ಹಾಗೆಯೇ ಈಗ ಇತ್ತೀಚೆಗೆ ಬಿಡುಗಡೆಯಾದಂತಹ ರಾಜ್ಯ ಪತ್ರದಲ್ಲಿ ಏನೇನೆಲ್ಲ ಮಹತ್ತರವಾದಂತಹ ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಮೊದಲಿಗೆ ನಾವು ನೋಡೋದಾದರೆ ಇದರಲ್ಲಿ C&R ನಿಯಮಾವಳಿಗಳಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ವೆಯ್ಟೇಜನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಬೋದಾಗಿದೆ. ಮೊದಲಿಗೆ ನಾವು ಕನ್ಸಿಡರ್ ಮಾಡ್ಕೋತೀವಿ ಅಂತ ಅಂದರೆ CET ಮತ್ತು TETಗೆ 90% ವೆಯ್ಟೇಜ್ ಅಂತ ಅಂದರೆ CETಗೆ 70%, TETಗೆ 20%. ಅದಾದಮೇಲೆ ಕನ್ಸಿಡರ್ ಮಾಡ್ಕೋತೀವಿ ಅಂದರೆ ಅಕಾಡೆಮಿಕ್ ಇಯರಿಂದ ಕೇವಲ ನಮಗೆ 10%, ಅದರಲ್ಲೂ ಡಿಗ್ರಿಯಿಂದ 8% ತೊಗೊಳ್ತು ಅಂತ ಅಂದರೆ BEdಯಿಂದ ಕೇವಲ 2% ತಗೊಂಡಿದ್ದಾರೆ. ಅದರಿಂದಾಗಿ ನಾವು ಈಗಾಗಲೇ ನಡೆದಿರ್ತಕ್ಕಂತಹ CET ಆಗಿರ್ಬೋದು ಅಥವಾ ರಿಟರ್ನ್ ಎಕ್ಸಾಮ್ ಆಗಿರ್ಬೋದು, ಅದ್ರ ಬಗ್ಗೆ ತಲೆಕೆಡಿಸ್ಕೊಂಡಿರೋದನ್ನು ಬಿಟ್ಟು ಈಗ ಎಷ್ಟು ನಾವು CETಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಹಳೆ ವೇಟೇಜ್ ಥರನೇ ಇತ್ತು ಅಂತ ಅಂದರೆ ಈ ಮುಂಚೆ ಆಗಿರೋದಕ್ಕೆ ತಲೆಕೆಡಿಸ್ಕೊಂಡಿದ್ದರೆ ಒಂದು ಯೂಸ್ ಇರ್ತಿತ್ತು. ಆದರೆ ಹೊಸ ವೇಟೇಜ್ ಇರೋದ್ರಿಂದ ನಮಗೆ ಇನ್ನೂ ತುಂಬ ಚಾನ್ಸಸ್ ಇದೆ. ಯಾಕಂತಂದರೆ ಹಳೇದ್ರಲ್ಲಿ 50% CETಗೆ ಇತ್ತು ಅಂತ ಅಂದರೆ ಹೊಸದ್ರಲ್ಲಿ ಏನು 70% ಇದೆ. ಹಾಗಾಗಿ ಅವಕಾಶ ನಮಗೆ ಇನ್ನೂ ಇದೆ. ಅಂದರೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೋದು. ಅದಾದಮೇಲೆ ಹೆಚ್ಚು ಸ್ಕೋರ್ ಮಾಡಿದ್ರೆ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಇತ್ತೀಚೆಗೆ ಬಿಡುಗಡೆಯಾದಂತಹ ರಾಜ್ಯ ಪತ್ರದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ, ಜೊತೆಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನೆಲ್ಲ ಸಿಲೆಬಸ್ ಇದೆ, ಸ್ಪೆಸಿಫಿಕ್ ಪೇಪರಲ್ಲಿ ಏನೇನೆಲ್ಲ ಸಿಲೆಬಸ್ ಇದೆ, ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ. ಹಾಗೆಯೇ ಭಾಷಾ ಪ್ರಾವೀಣ್ಯತೆ ಪೇಪರಲ್ಲಿ ಮೊದಲಿದ್ದಿದ್ದು ಕಡ್ಡಾಯ ಕನ್ನಡ ಅಂತ, ಆದರೆ ಇವಾಗ ಕಡ್ಡಾಯ ಕನ್ನಡದ ಜೊತೆ ಕಡ್ಡಾಯ ಇಂಗ್ಲೀಷ್ ಕೂಡ ಆ್ಯಡ್ ಮಾಡಿದ್ದಾರೆ. ಅದು 50 ಮಾರ್ಕ್ಸಿಗಾದರೆ ಇದು ಕೂಡ 50 ಮಾರ್ಕ್ಸಿಗೆ. ಓವರಾಲ್ ಈ ಪೇಪರು 3ನೇ ಪೇಪರು 100 ಮಾರ್ಕ್ಸಿಗೆ ಇರುತ್ತೆ. ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ, ಸಾಮಾನ್ಯ ಪತ್ರಿಕೆ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಅಂತಂದರೆ ಇವಿಷ್ಟು ಕೂಡ ಇಷ್ಟಿಷ್ಟು ಮಾರ್ಕ್ಸಿಗೆ ಅಂತಲೇ ಬಿಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸಿಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ 50 ಮಾರ್ಕ್ಸಿಗಿರುತ್ತೆ. ಹಾಗೆ GK 25 ಮಾರ್ಕ್ಸಿಗಿದ್ದರೆ ವ್ಯಾಲ್ಯೂ ಎಜುಕೇಷನ್ನು 15 ಮಾರ್ಕ್ಸಿಗಿರುತ್ತೆ. ಓವರಾಲು ಈ ಕ್ವೆಶನ್ ಪೇಪರು ಆಬ್ಜೆಕ್ಟಿವ್ ಟೈಪಲ್ಲಿರುತ್ತೆ. ಅಂತ ಅಂದರೆ ಒಂದು ಕ್ವೆಶನ್ನ ಕೊಟ್ಬಿಟ್ಟು 4 ಕೀ ಆನ್ಸರ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಆಗ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದರಲ್ಲಿ ಗ್ರಾಮರ್ಗಳನ್ನು. ಅದಾದಮೇಲೆ GK ಬಿಟ್ಟರೆ ಇನ್ನು ನಾವು ಬಿ ಎಡ್ ಮಾಡಿರಬೇಕಾದ್ರೇ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಿರ್ತೀವಿ. ಅದ್ರ ಪ್ರಕಾರನೇ ನೀಟಾಗಿ ಓದ್ಕೊಂಡು ಅಂತ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನವೂ ಕೂಡ ಕವರ್ ಆಗುತ್ತೆ. ವ್ಯಾಲ್ಯೂ ಎಜುಕೇಷನ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಕಂಪ್ಯೂಟರ್ದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈ ಪೇಪರ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಆಬ್ಜೆಕ್ಟಿವ್ ಟೈಪ್ ಆಗಿರೋದ್ರಿಂದ ಇದು ಸ್ವಲ್ಪ ಈಸಿ ಆಗ್ಬೋದು. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲ ಕ್ವೆಶನ್ಸು ಕೂಡ ಆಬ್ಜೆಕ್ಟಿವ್ ಟೈಪ್ ಆಗಿರೋದ್ರಿಂದ ಈ ಪೇಪರ್ ನಮಗೆ ಸ್ವಲ್ಪ ಈಸಿ ಆಗಬಹುದು. ಜೊತೆಗೆ ಯಾವ್ಯಾವ ಕಾನ್ಸೆಪ್ಟಿಗೆ ಎಷ್ಟೆಷ್ಟು ಅಂದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದ್ಯಾವುದು ಅನ್ನೋ ಮಾಹಿತಿ ಇಲ್ಲಿದೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇದು ಕೂಡ ಓದೋ ಮೆಥಡಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರಾಪರಾಗಿ ಇದನ್ನು ಓದ್ಕೋಬೇಕು ಅಂತ ತಿಳಿಸ್ಕೊಡುತ್ತೆ. ಅದ್ರ ಪ್ರಕಾರ ನಾವು ಓದ್ಕೊಂಡೋದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ಪೇಪರ್ ಬಂದು ಸ್ಪೆಸಿಫಿಕ್ ಪೇಪರ್ ಅಂದರೆ ವಿಷಯಾಧಾರಿತ. ನಾವು ಯಾವ ಸಬ್ಜೆಕ್ಟಿಗೆ ಟೀಚ್ ಮಾಡೋಕ್ಕೆ ಹೋಗ್ತಿದ್ದೀವಿ ಆ ವಿಷಯಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಮೇಯ್ನಾಗಿ GPSTRಲ್ಲಿ ಕಾಲ್ ಮಾಡಿರೋದು ಭಾಷಾ ಅಂತ ಹೇಳಿದ್ದಾರೆ, ಭಾಷಾ ಶಿಕ್ಷಕರು ಅಂತ. ಅದರಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ಕೂಡ ಆಗಿರ್ಬೋದು. ಅದಾದಮೇಲೆ ಸಮಾಜ ವಿಜ್ಞಾನ ಶಿಕ್ಷಕರು, ಹಾಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು. ಇದರಲ್ಲಿ ಮೇಯ್ನ್ ಚೇಂಜಸ್ ಯಾವುದ್ರಲ್ಲಾಗಿದೆ ಅಂತ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಲ್ಲಿ. ಗಣಿತ ಮ್ಯಾಥ್ಸ್ ಟೀಚರ್ ಅಂತ ಕನ್ಸಿಡರ್ ಮಾಡ್ಕೋತು ಅಂತ ಅಂದರೆ ಮ್ಯಾಥ್ಸ್ ಅವರು
ಏನು ಅನ್ಕೋತಿದ್ರು, ಮ್ಯಾಥ್ಸನ್ನು ಓದಬೇಕು, ಸೈನ್ಸನ್ನು ಓದಬೇಕು ಅನ್ನೋ ಥರ ಅನ್ಕೋತಿದ್ರು. ಆದರೆ ಈ ರಾಜ್ಯಪತ್ರದಲ್ಲಿ ಮಹತ್ತರವಾದ ಚೇಂಜಸ್ ಯಾವುದ್ರಲ್ಲಾಗಿದೆ ಅಂತಂದರೆ ಇದರಲ್ಲೂ ಕೂಡ ಆಗಿದೆ. ಯಾಕೆ ಅಂತ ಅಂದರೆ ಗಣಿತ ಮತ್ತು ಭೌತ ವಿಜ್ಞಾನ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಫಿಸಿಕ್ಸ್ ಮಾತ್ರ ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು, ಫಿಸಿಕ್ಸ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಸ್ಪೆಷಲಾಗಿ ನಾವೇನು ಸೈನ್ಸ್ ಪೂರ್ತಿ ಓದೋ ಅವಶ್ಯಕತೆ ಇರಲ್ಲ. ಮ್ಯಾಥ್ಸು ಮತ್ತು ಫಿಸಿಕ್ಸು ನಮ್ಮ ಸಬ್ಜೆಕ್ಟ್ ಏನಿರುತ್ತೆ ಆ ಸಬ್ಜೆಕ್ಟನ್ನು ಮಾತ್ರ ಓದ್ಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ಸಮಾಜ ವಿಜ್ಞಾನಕ್ಕೆ ಬಂದರೆ ಅದರಲ್ಲಿ 4 ಪಾರ್ಟ್ಸಲ್ಲೂ ಕೂಡ ಡಿವೈಡ್ ಆಗ್ತಾ ಹೋಗಿರುತ್ತೆ. ಅದರಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ಈಚ್ ಪಾರ್ಟ್ ಕಂಟೈನ್ಸ್ 25 ಮಾರ್ಕ್ಸ್ ಅಂತಂದರೆ ಪ್ರತಿಯೊಂದು ಕೂಡ 25 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಆಬ್ಜೆಕ್ಟಿವ್ ಟೈಪು 50 ಕ್ವೆಶನ್ಸ್ ಇತ್ತು ಅಂತ ಅಂದರೆ, ರಿಟನ್ ಅಂತ ಅಂದರೆ 2 ಮಾರ್ಕ್ಸ್ ಇರ್ಬೋದು, 4 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್, ಈ ಥರ ರಿಟನ್ಗೆ 100 ಮಾರ್ಕ್ಸ್ ಇರುತ್ತೆ. ಓವರಾಲು ಸೋಷಿಯಲ್ ಸೈನ್ಸ್ದು ಈ ರೀತಿ ಡಿವೈಡ್ ಆಗಿ ಕೊಟ್ಟಿರ್ತಾರೆ. ನೆಕ್ಸ್ಟು ಬಂತು ಅಂದರೆ ಇಂಗ್ಲೀಷು ಮತ್ತು ಕನ್ನಡ ಅದೇ ವ್ಯಾಕರಣ, ಅದೇ ಸಿಲಬಸ್ಸು ಮಾಮೂಲಿ ಅವ್ರ ಸಬ್ಜೆಕ್ಟ್ ರಿಲೇಟೆಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕ್ಯಾರಿ ಮಾಡಿದ್ದಾರೆ. ಇದರಲ್ಲೇನೂ ಅಷ್ಟು ಚೇಂಜಸ್ ಆಗಿಲ್ಲ. ಅದಾದಮೇಲೆ ಬೋಧನಾ ವಿಧಾನದ ಬಗ್ಗೆನೂ ಕೂಡ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಆಬ್ಜೆಕ್ಟಿವ್ ಟೈಪಲ್ಲಿ ಸ್ಪೆಸಿಫಿಕ್ ಪೇಪರ್ ಆಗಿರ್ಬೋದು, ಆದರೆ ನಾವು ಮ್ಯಾಥ್ಸನ್ನು ಯಾವ ರೀತಿ ಟೀಚ್ ಮಾಡ್ತೀವಿ ಅಥವಾ ಫಿಸಿಕ್ಸನ್ನು ಯಾವ ರೀತಿ ಟೀಚ್ ಮಾಡ್ತೀವಿ, ಅದರಿಂದ ಮಕ್ಕಳು ಏನು ಅರ್ಥ ಮಾಡ್ಕೋತಾರೆ, ಯಾವ ರೀತಿ ಅರ್ಥ ಮಾಡಿಸ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಬೋಧನಾ ವಿಧಾನದ ಮೇಲೆ ಇದರಲ್ಲೂ ಕೂಡ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟು ಬಂತು ಅಂತ ಅಂದರೆ ಯಾವುದು ಭಾಷಾ ಪ್ರಾವೀಣ್ಯತೆ. ಅತಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದರಲ್ಲಿ. ಯಾಕೆ ಅಂತ ಅಂದರೆ ಇದರಲ್ಲಿ ಮೊದಲೆಲ್ಲ ಕಡ್ಡಾಯ ಕನ್ನಡ ಅಥವಾ ಕನ್ನಡ ಭಾಷೆ ಪ್ರಾವೀಣ್ಯತೆ ಒಂದೇ ಒಂದಿತ್ತು. ಆದರೆ ಈಗೇನು ಮಾಡಿದ್ದಾರೆ, ಕಡ್ಡಾಯ ಕನ್ನಡದ ಜೊತೆ ಕಡ್ಡಾಯ ಇಂಗ್ಲೀಷ್ ಕೂಡ ಮಾಡಿದ್ದಾರೆ. ಅಂದರೆ ಕನ್ನಡ ಭಾಷೆಯನ್ನು ನಾವು ಕನ್ನಡ ಭಾಷೆಯಲ್ಲಿ ಎಷ್ಟು ಪ್ರಾವೀಣ್ಯತೆಯನ್ನು ಹೊಂದಿದ್ದೀವಿ ಅದೇ ರೀತಿ ಇಂಗ್ಲೀಷ್ ಕೂಡ ಇಂಪಾರ್ಟೆಂಟು. ಯಾಕಂತಂದರೆ ಈಗ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕೆಲವು ಬೇರೆ ಬೇರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ ಬೋತ್ ಮೀಡಿಯಮ್ ಇರುತ್ತೆ. ಅಂದರೆ ಕನ್ನಡ ಮೀಡಿಯಮ್ ಕೂಡ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಕೂಡ ಇರುತ್ತೆ. ಅವರು ಎರಡೂ ಮೀಡಿಯಮ್ಗೆ ಟೀಚ್ ಮಾಡೋದ್ರಿಂದ ಈ ಚೇಂಜಸ್ನ ಮಾಡಿದ್ದಾರೆ. ಆದರೆ ಇದರಲ್ಲಿ ಏನಪ್ಪ ಮೇಯ್ನ್ ಕಂಡೀಷನ್ ಏನಪ್ಪ ಅಂತಂದರೆ ಇದರಲ್ಲಿ ಅದು ಕನ್ನಡ 50 ಮಾರ್ಕ್ಸಿಗಿದ್ರೆ ಇಂಗ್ಲೀಷ್ 50 ಮಾರ್ಕ್ಸಿಗೆ ಇರುತ್ತೆ. ಆದರೆ ನಾವು ಮಿನಿಮಮ್ 50 ತೊಗೊಳ್ಳೇಬೇಕು. ಆ್ಯಂಡ್ ಓವರಾಲ್ ಈ ಪೇಪರು 100 ಮಾರ್ಕ್ಸಿಗೆ ಇದ್ರೂ ಎಲ್ಲ ಡಿಸ್ಕ್ರಿಪ್ಟಿವ್ ಅಂತಂದರೆ ಎಲ್ಲನೂ ಕೂಡ ಬರೀಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಇದ್ರೂ ಇದರಲ್ಲಿ ಕಡ್ಡಾಯ 50% ತೊಗೊಳ್ಳೇಬೇಕಾಗಿರುತ್ತೆ. ಆದ್ದರಿಂದ ಈ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವೆರಡರಲ್ಲೂ ಕೂಡ ಮಿನಿಮಮ್ ಇಷ್ಟು % ಅಂತ ಇದ್ದರೆ ಇದು ನಮಗೆ ಸಖತ್ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂತಂದರೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಆಬ್ಜೆಕ್ಟಿವ್ ಟೈಪ್ ಇದ್ದರೆ ಹೇಗೋ ಮಾಡ್ತೀವಿ ಅನ್ನೋದೊಂದು ಹೋಪಿರುತ್ತೆ. ಆದರೆ ಇದರಲ್ಲಿ ನಮಗೆ ಎಲ್ಲ ಕೂಡ ರೈಟಿಂಗೇ ಇರುತ್ತೆ, ರಿಟನ್ನೇ ಇರುತ್ತೆ. ಹಾಗಾಗಿ ತುಂಬ ಕಾನ್ಸಂಟ್ರೇಟ್ ಮಾಡಿ ನಾವು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡೋದು ಇದಕ್ಕೆ ಬೆಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಟು ಅಂತಂದರೆ ನೆಕ್ಸ್ಟು ಇವಿಷ್ಟು ಪೇಪರ್ಗಳನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ್ಯಾವುದನ್ನು ಓದಬೇಕು ಅಂತ, ಯಾವ್ಯಾವುದು ಬುಕ್ಸ್ಗಳನ್ನ ಓದಬೇಕು ಅಂತ ನೋಡೋದಾದರೆ ನಾವು ಫಸ್ಟು NCERT ಬುಕ್ಸ್ಗಳನ್ನು ಚೆನ್ನಾಗಿ ಓದ್ಕೋಬೇಕು. ಅದಾದಮೇಲೆ ವಿವರಣೆ ಕೊಟ್ಟು ಬರೆಯೋದನ್ನು ಅಂದರೆ ಡಿಸ್ಕ್ರಿಪ್ಟಿವ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. TET ಸ್ಕೋರ್ ಹೆಚ್ಚಳ ಈಗ ಅದು ಚಾನ್ಸಸ್ಸು ಆಗಲ್ಲ ಬಿಡಿ. ಅದಾದಮೇಲೆ ಮಾರ್ಕ್ ಟೆಸ್ಟನ್ನು ತೊಗೋಬೇಕಾಗುತ್ತೆ. ಆನ್ಲೈನಲ್ಲಿ ತುಂಬ ಮಾರ್ಕ್ ಟೆಸ್ಟ್ಗಳಿರುತ್ತೆ, ಅದನ್ನು ತೊಗೋಬೇಕಾಗುತ್ತೆ. ಇದೆಲ್ಲದ್ರ ಜೊತೆಗೆ ಹಳೆ ಪೇಪರ್ನ ಸಾಲ್ವ್ ಮಾಡೋದು. ಹಳೆ ಪೇಪರ್ನ ಸಾಲ್ವ್ ಮಾಡಿದ್ರೆ ಅದೇ ಕ್ವೆಶನ್ಸ್ ಬರುತ್ತೆ ಅಂತಲ್ಲ, ಆದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ರೆ ಈ ರೀತಿ ಕ್ವೆಶನ್ಸ್ ಬರ್ಬೋದು ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಈ ಎಲ್ಲ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಯ್ತು ಅಂತಂದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗಬಹುದು. ಕರೆಕ್ಟಾಗಿ ಡೈಲಿ ಪ್ರಾಪರಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಓದೋದ್ರಿಂದ ನಾವು ಅಚೀವ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಎಲ್ರಿಗೂ ನಮಸ್ಕಾರ.